ಈ ಒಂದು ಸಿದ್ಧವಳಸು ತಿಂದ್ರೆ ಇಡೀ ಲೈಫಲ್ಲೇ ಅದನ್ನು ಮರೆಯಲ್ಲ. ಅಷ್ಟು ತುಂಬಾ ರುಚಿಯಾಗಿರುತ್ತೆ. ಅಷ್ಟು ರುಚಿಯಾಗಿರುತ್ತೆ. ಬೇರೆ ಹಲಸಿಗಿಂತ ಏನ್ ಡಿಫ್ರೆಂಟ್ ಅಂತ ಇದು ನಾನು ಅವಾರ್ಡ್ ಬಂದಿದೆ ಅಂತ ಕೇಳ್ಪಟ್ಟಿದ್ದೀನಿ. ಇಲ್ಲಿ ಕಾಪರ್ ರೆಡ್ ಇರುತ್ತೆ, ಇಲ್ಲಿ ನ್ಯೂಟ್ರಿಯೆಂಟ್, ಇಲ್ಲಿ ಮೆಡಿಸಿನಲ್ ವ್ಯಾಲ್ಯೂ ಇದೆ, ರಿಚ್ ಕ್ಯಾರೋಟಿನಾಯ್ಡ್ ಲೈಕೋಪಿನ್ ಕಂಟೆಂಟ್ ಇದೆ. ಇದು ನೀವು ಈ ತೊಳೆ ಬಹಳ ಥಿಕ್ನೆಸ್ ಇರುತ್ತೆ. ಇದನ್ನ ಕಟ್ ಮಾಡಿದ ಮೇಲೆ ಕೂಡ ನೀವು 4 ರಿಂದ 5 ದಿನ ಇಕ್ಬಹುದು. ಬೇರೆ ಹಳಸು ನಾರ್ ಇರುತ್ತೆ, ನಾರ್ ಬರುತ್ತೆ. ಇದು 6 ರಿಂದ 8 kg ಫ್ರೂಟ್ ಬೆಂಗಳೂರು ಮಾರ್ಕೆಟ್ ಅಲ್ಲಿ 1200 ರೂಪಾಯಿವರೆಗೂ ಸೇಲ್ ಆಗ್ತಾ ಇದೆ. ಈ ತರ ವಿಶೇಷವಾದ ಬೆಲೆ ಬೇಡಿಕೆ ಚೆನ್ನಾಗಿದೆ, ತುಂಬಾ ಬೇಡಿಕೆ ಇದೆ. ಇಡೀ ದಕ್ಷಿಣ ಭಾರತದಲ್ಲಿ ಹೈಯೆಸ್ಟ್ ಸೇಲಿಂಗ್ ಜಾಕ್ ಫ್ರೂಟ್ ಅಂದ್ರೆ ಸಿದ್ದು. ಸೌತ್ ಇಂಡಿಯನ್ ಫೇಮಸ್, ಇಂದು ರಾಷ್ಟ್ರಾದ್ಯಂತ ತುಂಬಾ ಫೇಮಸ್ ಆಗಿದೆ. ಫೇಮಸ್ ಆಗಿರೋಂತ ವೆರೈಟಿ. ಸೊ ಇದು ಒಟ್ಟು 3 ನ್ಯಾಷನಲ್ ಅವಾರ್ಡ್ ಹೊಂದಿದ್ದು ಪಡೆದಿದೆ. ಒಂದು ಪೇಟೆಂಟ್ ವೆರೈಟಿ ರೈಟ್ಸ್ ಕೂಡ ಪಡೆದುಕೊಂಡಿದೆ. ಸ್ನೇಹಿತರೆ, ಈ ಒಂದು ಕೃಷಿ ಮೇಳದ ಒಂದು ಸ್ಪೆಷಲ್ ಅಟ್ರಾಕ್ಷನ್ ಅಂತಂದ್ರೆ ಹಲಸು. ನನ್ನ ಫೇವ್ರೇಟ್ ಸಹ ಹಲಸು. ಈ ಒಂದು ಹಲವಾರು ಜಾತಿಯ ಹಲಸಿನ ಗಿಡಗಳನ್ನ ನಾವು ಇಲ್ಲಿ ತಳಿಗಳನ್ನ ನಾವು ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾರೆ ಸಿದ್ದು ನರ್ಸರಿ ಫಾರ್ಮ್ ಇಂದ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರೇನು? ಪರಮೇಶ್ ಅಂತ. ನಾವು ಗುಬ್ಬಿ ತಾಲೂಕು, ತುಮಕೂರು ಡಿಸ್ಟ್ರಿಕ್ಟ್ ಚೇಳೂರಿಂದ ಬಂದಿದ್ದೀವಿ. ಏನು ಸಿದ್ದು ತಳಿ ಅಧಿಕೃತವಾಗಿ 2017ರಲ್ಲಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ, ಹೆಸರುಘಟ್ಟ ಸಂಸ್ಥೆಯವರು ರಿಲೀಸ್ ಮಾಡಿದ್ರು. ಸೊ 2017ರಿಂದ 2028ವರೆಗೂ ಕೂಡ ಅವ್ರ ಜೊತೆ ನಮ್ದು ಕೊಲಾಬರೇಷನ್ ಆಗಿದೆ. ಈ ಒಂದು ಸಿದ್ಧವಳಸು ಇಂದು ರಾಷ್ಟ್ರಾದ್ಯಂತ ತುಂಬಾ ಫೇಮಸ್ ಆಗಿದೆ, ಫೇಮಸ್ ಆಗಿರೋಂತ ವೆರೈಟಿ. ಸೊ ಇದು ಒಟ್ಟು 3 ನ್ಯಾಷನಲ್ ಅವಾರ್ಡ್ ಹೊಂದಿದ್ದು ಪಡೆದಿದೆ. ಒಂದು ಪೇಟೆಂಟ್ ವೆರೈಟಿ ರೈಟ್ಸ್ ಕೂಡ ಪಡೆದುಕೊಂಡಿದೆ. ಸೊ ಇದು ಹೈಲಿ ಕಾಪರ್ ರೆಡ್ ವೆರೈಟಿ, ಹೈಲಿ ನ್ಯೂಟ್ರಿಯೆಂಟ್, ಹೈಲಿ ಮೆಡಿಸಿನಲ್ ವ್ಯಾಲ್ಯೂ ಇರುವಂತ ಒಂದು ಹಳಸು. ನಮ್ಮಲ್ಲಿ ಡಿಫ್ರೆಂಟ್ ಹಳಸು ಇದೆ. ನೀವು ಅದೇ ರೀತಿ ಬಂದ್ರೆ ನಾವು ತೋರಿಸ್ತಾ ಹೋಗ್ತೀವಿ. ಇದು ನಮ್ದು ಓನ್ ಬ್ರ್ಯಾಂಡ್ ಸಿದ್ದು. ನಿಮ್ದು ಸಿದ್ದು ಬ್ರ್ಯಾಂಡ್. ಇದು ತುಂಬಾ ಕೇಳಿದೀವಿ ಇದ್ರ ಬಗ್ಗೆ, ತಾಳಿ ಬಗ್ಗೆ. ಇದು 4 ರಿಂದ 5ನೇ ವರ್ಷಕ್ಕೆ ಕಾಯಿ ಸ್ಟಾರ್ಟ್ ಆಗುತ್ತೆ. ಇದು 4 ರಿಂದ 5ನೇ ವರ್ಷಕ್ಕೆ ಕಾಯಿ ಸ್ಟಾರ್ಟ್ ಆಗುತ್ತೆ. ಇದು 4.5 ವರ್ಷಕ್ಕೆ ನಮ್ಮ ಫಾರ್ಮ್ ಅಲ್ಲಿ ಬಂದಿರೋ ಅಂತ ಫ್ರೂಟ್. ಇದು ಸಿದ್ದು ಅವ್ರ ಮೊಮ್ಮಗ, ನಾನು ಸಿದ್ದು ಅವ್ರ ಮಗ. ಇದು ನಿಮ್ಮ ತಂದೆಯವರ ಹೆಸರಲ್ಲಿ ಮಾಡಿರೋ ಅಂತ ಒಂದು ಫ್ರೂಟ್. ಇದು ಸೆಕೆಂಡ್ ಜನರೇಷನ್ ಫಸ್ಟ್ ಫ್ರೂಟ್ ಸಿದ್ದು. ಏನು ಸಿದ್ದು ತಾಯಿ ಮರದಿಂದ ಮಾಡಿದಂತ ಕಸಿ ಸಸಿಗಳ ಮೊದಲ ಫ್ರೂಟ್ ಮಗನಿಗೆ ತಿನ್ನಿಸ್ತಾ ಇದ್ದೀನಿ. ಸೇಮ್ ಆಸ್ ಇಟ್ ಈಸ್ ನಮ್ದು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಏನ್ ರೆಫರ್ ಮಾಡಿದ್ಯೋ ಅದೇ ಟೇಸ್ಟು, ಅದೇ ಕ್ವಾಲಿಟಿ, ಕೀಪಿಂಗ್ ಕ್ವಾಲಿಟಿ ನೀವು ಅಲ್ಲಿ ತೋರಿಸ್ತಾ. ಇದ್ರದ್ದು ಏನು ಸರ್ ಪ್ರಯೋಜನ ಅಂದ್ರೆ ಬೇರೆ ಹಲಸಿಗಿಂತ ಏನ್ ಡಿಫ್ರೆಂಟ್ ಅಂತ? ಇದು ನಾನು ಅವಾರ್ಡ್ ಬಂದಿದೆ ಅಂತ ಕೇಳ್ಪಟ್ಟಿದ್ದೀನಿ. ಇಲ್ಲಿ ಕಾಪರ್ ರೆಡ್ ಇರುತ್ತೆ, ಇಲ್ಲಿ ನ್ಯೂಟ್ರಿಯೆಂಟ್, ಇಲ್ಲಿ ಮೆಡಿಸಿನಲ್ ವ್ಯಾಲ್ಯೂ ಇದೆ, ರಿಚ್ ಕ್ಯಾರೋಟಿನಾಯ್ಡ್ ಲೈಕೋಪಿನ್ ಕಂಟೆಂಟ್ ಇದೆ. ಇದು ನೀವು ಈ ತೊಳೆ ಬಹಳ ಥಿಕ್ನೆಸ್ ಇರುತ್ತೆ. ಇದನ್ನ ಕಟ್ ಮಾಡಿದ ಮೇಲೆ ಕೂಡ ನೀವು 4 ರಿಂದ 5 ದಿನ ಇಕ್ಬಹುದು. ಬೇರೆ ಹಳಸು ನಾರ್ ಇರುತ್ತೆ, ನಾರ್ ಬರುತ್ತೆ. ಇದು ನೀರ್ ಬಿಡುತ್ತಾ, ಕ್ರಂಚಿ ಆಗಿರುತ್ತೆ. ತಿನ್ಲಿಕ್ಕೆ ಕ್ರಂಚಿ ಆಗಿ ಮುರ್ಕೊಂಡು ಬೇಕಾದ್ರೆ ತಿನ್ಬಹುದು. ನೀವು ನೋಡಿ ಎಷ್ಟು ಥಿಕ್ನೆಸ್ ಇದೆ. ಇದು ಒಂದು 5 ರಿಂದ 6 kg ಫ್ರೂಟ್, ಹೋಲ್ ಫ್ರೂಟ್ ಬರುತ್ತೆ. ಒಳಗಡೆ ನಾರ್ ಕಮ್ಮಿ ಇದೆ, ತೊಳೆ ಜಾಸ್ತಿ ಇದೆ. 30 ರಿಂದ 35 ತೊಳೆ ಬರುತ್ತೆ. ನಮ್ಮ ಸಿದ್ದು ಸೆಕೆಂಡ್ ಜನರೇಷನ್ ಫಸ್ಟ್ ಫ್ರೂಟು ತಮಗೆ ತೋರಿಸ್ತೀನಿ ಬನ್ನಿ. ಇದು ಸಿದ್ದು ಫಾರ್ಮ್ ನಲ್ಲಿ ಬಂದಿರುವಂತ ಫಸ್ಟ್ ಫ್ರೂಟ್. 4.5 ವರ್ಷದ್ದು. ಒಂದು 40 ಗಿಡ ಹಾಕಿದ್ದು, ಅದರಲ್ಲಿ ಒಂದು 20 ಗಿಡ ಲಾಸ್ಟ್ ಇಯರ್ ಕಾಯಿ ಬಂದಿದೆ. ಇದು ಮಿನಿಮಮ್ 6 ರಿಂದ 8 kg ಬರುತ್ತೆ. ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ತಾಯಿ ಮರದಲ್ಲಿ 4 kg ಅಂತ ರೆಫರ್ ಮಾಡಿದ್ರು. ಆದ್ರೆ ಇದು ಒಳ್ಳೆ ಪಾಲಿನೇಷನ್ ಆಗಿ ಇದು ಪುಷ್ಟಿಯಾಗಿರೋ ಅಂತ ಗಿಡ ಇರೋದ್ರಿಂದ 6 ರಿಂದ 8 kg ವರೆಗೂ ಕೂಡ ಬರ್ತಾ ಇದೆ. 6 ರಿಂದ 8 kg ತಾವು ನೋಡಬಹುದು. ತುಂಬಾ ಕೆಳಮಟ್ಟದಲ್ಲಿ ಕಾಯಿ ಸ್ಟಾರ್ಟ್ ಆಗುತ್ತೆ. ಹೌದು ಸರ್, 4.5 ವರ್ಷಕ್ಕೆನೆ ಒಂದೆಷ್ಟು ಕಾಯಿ ಬಿಡಬಹುದು ಅಂದಾಜು? ಆ ಒಂದು ಗಿಡದ ಬೆಳವಣಿಗೆ ಮೇಲೆ 8-10, ಆಮೇಲೆ ಒಂದು 8 ವರ್ಷ ಆದ್ಮೇಲೆ ಒಂದು 35 ರಿಂದ 40, ಇಯರ್ ಬೈ ಇಯರ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇದು 6 ರಿಂದ 8 kg ಫ್ರೂಟ್ ಬೆಂಗಳೂರು ಮಾರ್ಕೆಟ್ ಅಲ್ಲಿ 1200 ರೂಪಾಯಿವರೆಗೂ ಸೇಲ್ ಆಗ್ತಾ ಇದೆ. ಈ ತರ ವಿಶೇಷವಾದ ಬೆಲೆ ಬೇಡಿಕೆ ಚೆನ್ನಾಗಿದೆ, ತುಂಬಾ ಬೇಡಿಕೆ ಇದೆ. ಇಡೀ ದಕ್ಷಿಣ ಭಾರತದಲ್ಲಿ ಹೈಯೆಸ್ಟ್ ಸೇಲಿಂಗ್ ಜಾಕ್ ಫ್ರೂಟ್ ಅಂದ್ರೆ ಸಿದ್ದು. ಸೌತ್ ಇಂಡಿಯನ್ ಫೇಮಸ್ ವೆರೈಟಿ. ಅಂದ್ರೆ ನಿಮ್ಮ ನರ್ಸರಿನಲ್ಲಿ ತುಂಬಾ ಜನ ಇದನ್ನ ನಾವು ಇಡೀ ಸೌತ್ ಇಂಡಿಯಾಕ್ಕೆ ಸಪ್ಲೈ ಕೊಡ್ತೀವಿ. ನಾವು ಪ್ರೊಫೆಷನಲ್ ಕೊರಿಯರ್ ಜೊತೆಗೂ ಕೂಡ ಟೈ ಅಪ್ ಆಗಿದ್ದೀವಿ. ಪ್ಯಾಕೇಜಿಂಗು, ಅವ್ರ ಶಿಪ್ಪಿಂಗು ಎಲ್ಲ ಅವ್ರ ಜವಾಬ್ದಾರಿ.
ಒಂದು ಗಿಡ ಎಷ್ಟಾಗುತ್ತೆ? ಒಂದು ಗಿಡ 250 ರೂಪಾಯಿ, ಶಿಪ್ಪಿಂಗ್ ಚಾರ್ಜ್ ಕರ್ನಾಟಕಕ್ಕೆ 100 ರೂಪಾಯಿ, ಸೌತ್ ಇಂಡಿಯಾಕ್ಕೆ 200 ರೂಪಾಯಿ ಡೆಲಿವರಿ ಚಾರ್ಜ್ ಮಾಡ್ತೀರಾ? ಅದು ತಾಲೂಕು ಹೆಡ್ ಕ್ವಾರ್ಟರ್ಗೆ ಹೋಗುತ್ತೆ, ಆಫೀಸಿಂದ ಕಾಲ್ ಮಾಡ್ತಾರೆ, ಅವರು ಅಲ್ಲಿ ಕಲೆಕ್ಟ್ ಮಾಡೋದು. ಇದು 1.5 ವರ್ಷದ್ದು ಆತ್ಮೀಯ ಸ್ನೇಹಿತರೆ ಗಿಡ ಇದು ಈಗ ಈ ಒಂದು ಕೃಷಿ ಮೇಳದಲ್ಲಿ ನಾವು ತಾಂಬಂದಿದ್ದೀವಿ. ಇದು 350 ರೂಪಾಯಿ ರೇಟ್ಗೆ ಮಾರ್ತಾ ಇದ್ದೀವಿ. ಇದು ಬಡ್ಡಿಂಗ್ ಕಸಿ ಮಾಡ್ತೀವಿ. ತಾಯಿ ಮರದ ಚಿಗುರು ತಂದು ಇಲ್ಲಿ ಕಸಿ ಮಾಡೋದ್ರಿಂದ ಆಸ್ ಇಟ್ ಈಸ್ ಈ ಗಿಡಕ್ಕೂ ಕೂಡ ತಾಯಿ ಗಿಡದ ಒಂದು ಲಕ್ಷಣ ಬರುತ್ತೆ. ತಾಯಿ ಗಿಡದ ಒಂದು ಲಕ್ಷಣ ಬರುತ್ತೆ. ಇದು ಏನು ಒಂದು ಡ್ರೈ ಕ್ಲೈಮೇಟು, ಒಣಭೂಮಿ, ರೆಡ್ ಸಾಯಲ್ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಏನು ಮಳೆ ಆಶ್ರಿತವಾದಂತಹ ಜಾಗದಲ್ಲಿ ಯಾರ ರೈತರಿಗೆ ಈ ಒಂದು ಬೋರ್ವೆಲ್ ವ್ಯವಸ್ಥೆ ಕಮ್ಮಿ ಇರುತ್ತೋ ಆ ರೈತರು ಇದನ್ನ ಕಮರ್ಷಿಯಲ್ ಆಗಿ ಕೂಡ ಬೆಳಿಬಹುದು. ಇದು ಅಶೋಕ್ ಕುಮಾರ್ ಅಂತ ಪೆರಿಕಳ ಅಂತ ಹೊಸಕೂರ್ ಹತ್ರ ದೊಡ್ಡಬಳ್ಳಾಪುರ ಅವರು 4 ಎಕರೆಗೆ ಹಾಕಿದ್ದಾರೆ. ಲಾಸ್ಟ್ 2 ವರ್ಷದಿಂದಲೂ ಕೂಡ ತುಂಬಾ ಒಳ್ಳೆ ಇಳುವರಿ ಬರ್ತಾ ಇದೆ. ಒಳ್ಳೆ ಕಮರ್ಷಿಯಲ್ ಆಗಿ ಅವ್ರ ಫಾರ್ಮ್ ಅಲ್ಲಿ 1200 ರೂಪಾಯಿವರೆಗೂ ಕೂಡ 5 kg ಫ್ರೂಟ್ ಬುಕ್ಕಿಂಗ್ ಮಾಡಿ ಬೆಂಗಳೂರು ಕಸ್ಟಮರ್ಸ್ ತಾಂತಾ ಇದ್ದಾರೆ. ಈ ಒಂದು ಥಿಕ್ನೆಸ್ ಇರೋದು ಈ ಕಾಪರ್ ರೆಡ್ 31 TSS ಬ್ರೇಕ್ಸ್ ಇದೆ. TSS ಬ್ರೇಕ್ ಮೀನ್ಸ್ ಸ್ಪೀಡ್ ಟೋಟಲ್ ಸ್ಪೀಡ್ ಸಾಲ್ವೆಂಟ್ ಅಂತ. TSS 31 ಒಂದ್ಸಲಿ ಏನಾದ್ರು ಲೈಫ್ ಟೈಮು ಈ ಒಂದು ಸಿದ್ಧವಳಸು ತಿಂದ್ರೆ ಇಡೀ ಲೈಫಲ್ಲೇ ಅದನ್ನು ಮರೆಯಲ್ಲ. ಅಷ್ಟು ತುಂಬಾ ಅಷ್ಟು ರುಚಿಯಾಗಿರುತ್ತೆ. ಇದೆಲ್ಲ ಕೂಡ ಸೀಸನ್ ಇದ್ದಿದ್ರೆ ನಾವು ಅದನ್ನ ಟೇಸ್ಟ್ ಮಾಡಿ ನೋಡಬಹುದಾಗಿತ್ತು. ನಾವು ಇದೆಲ್ಲ ಲಾಸ್ಟ್ 2000 ಗಿಡ ಸೇಲ್ ಆಯ್ತು. ಇವತ್ತು ಕೂಡ ನಮ್ಮ ಫಾರ್ಮ್ ಇಂದ ಇನ್ನೂ 1000 ಗಿಡ ಇಲ್ಲಿ ಸರ್ ಜಿಕೆವಿಕೆದಲ್ಲಿ ಚೆನ್ನಾಗಿ ಇದು ಸೇಲ್ ಆಗ್ತಿದ್ಯಾ? ಸೇಲ್ ಆಗ್ತಾ ಇದೆ. ನಿನ್ನೆ ಕೂಡ ರೆಸ್ಪಾನ್ಸ್ ಚೆನ್ನಾಗಿದೆ. ನಿನ್ನೆ 3ನೇ ದಿನಕ್ಕೆ 2000 ಗಿಡ ಸೇಲ್ ಆಯ್ತು. ಇವತ್ತು ಕೊನೆ ದಿನ ಇನ್ನೊಂದು 1000 ಗಿಡ ತಂದಿದ್ದೀವಿ. ಇವತ್ತು ತುಂಬಾ ಜನ ಬರ್ತಾರೆ. ತುಂಬಾ ಜನ ಇವತ್ತ ಭಾನುವಾರ. ಸೊ ಇದು 1 ವರ್ಷದ ಗಿಡಕ್ಕೆ ನೀವು 350 ನೀವು ಚಾರ್ಜ್ ವರ್ಷಕ್ಕೆ 1.5 ವರ್ಷದ. ಇದು 8 ತಿಂಗಳ ಗಿಡಕ್ಕೆ 250 ರೂಪಾಯಿ ನಾವು ಚಾರ್ಜ್ ಮಾಡ್ತಾ ಇದ್ದೀವಿ. ಅಂದ್ರೆ ಸರ್ ಇವಾಗ ಈ ಗಿಡ ನೆಡ್ತಾರಲ್ವಾ, ಈಗ ನಾರ್ಮಲ್ ಆಗಿ ಬೇರೆ ಹಲಸನ ಹೆಂಗೆ ಮೇಂಟೈನ್ ಮಾಡ್ತಾರೆ, ಗೊಬ್ಬರ ನೀರು ಅದೇ ತರ, ಇದಕ್ಕೇನ್ ಬೇರೆ ಎಕ್ಸ್ಟ್ರಾ 3 ಗುಂಡಿ ಹೊಡೆಯೋದು. JCB ಅಲ್ಲಿ ಆದ್ರೆ ಮ್ಯಾನ್ಯುಯಲ್ ಆದ್ರೆ 2 ಗುಂಡಿ ಹೊಡೆಯೋದು. ಅದಕ್ಕೆ ದನಿ ಗೊಬ್ಬರ ತುಂಬಿ ಭೂಮಿ ಮಟ್ಟಕ್ಕೆ ಪೂರ್ತಿ ಗುಂಡಿ ಮುಚ್ಚಿಬಿಡೋದು. ನಂತರ ಒಂದು ಗುದ್ಲಿಲ್ಲಿ ಅರ್ಧ ಅಡಿ ತೆಗೆದು ಈ ಲೆವೆಲ್ಗೆ, ಈ ಕಸಿ ಮಾಡಿರೋ ಜಾಗ ಮುಚ್ಚಬಾರದು, ಈ ಲೆವೆಲ್ಗೆ ಅಷ್ಟೇ ಪ್ಲಾಂಟಿಂಗ್ ಮಾಡಬೇಕು. ಇದು ಬೇಸಿಗೆಯಲ್ಲಿ ಅಷ್ಟೇ ವೀಕ್ಲಿ 1 ಡೇಸ್ ನೀರು, ಮಳೆಗಾಲದಲ್ಲಿ ನೀರೇ ಬೇಕಿಲ್ಲ. ಒಂದು 2 ವರ್ಷ ನೀರು ಕೊಟ್ಟರು ಸಾಕು. ಇದು ಫುಲ್ ಮಳೆ ಆಶ್ರಿತವಾಗಿ ಬೆಳೆಯೋ ಅಂತ ನೈಸರ್ಗಿಕವಾಗಿ ಕೃಷಿ ಅರಣ್ಯ ಆಧಾರಿತ ಕೃಷಿ ಅಂತ ಹೇಳ್ತಾರಲ್ಲ, ಆ ರೀತಿ ಬೆಳೆಯೋ ಅಂಥದ್ದು. ಒಂದು 3 ವರ್ಷ ಕೇರ್ ಮಾಡಿದರೆ 4ರಿಂದ 5ನೇ ವರ್ಷಕ್ಕೆ ಕಾಯಿ ಬರುತ್ತೆ. 5ನೇ ವರ್ಷದಿಂದ ನಿಮಗೆ ಸುಮಾರು 40 ವರ್ಷದವರೆಗೂ ಕೂಡ ರೈತರಿಗೆ ಇದು ತುಂಬ ಆದಾಯದಾಯಕವಾಗಿದೆ. ಎಲ್ಲಿ ನೀರು ಕಮ್ಮಿ ಜಾಗ ಇರೋಂಥ ಜಿಲ್ಲೆಯವರು ಸಹ ಇದನ್ನು ಬಳಸಬಹುದು. ಹಾಗೂ ಒಂದು ಖುಷ್ಕಿ ಒಂದು ಜಾಗದಲ್ಲಿ ಕೂಡ ರೈತರು ಇದನ್ನ ಹಾಕಬೇಕು. ಹಾಕಿ ಅವರು ಕೂಡ ಆರ್ಥಿಕವಾಗಿ ಸಬಲರಾಗಬೇಕು. ಇದು ಒಳ್ಳೆ ವೆರೈಟಿ. ಸಿದ್ದು ಪೈರಸಿ ನಡೀತಾ ಇದೆ, ಬೇರೆ ಬೇರೆ ಕಡೆ ಸಿದ್ದು ಅಂತ ಮಾರ್ತಾ ಇದ್ದಾರೆ. ನಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ಇದನ್ನ ಒಂದು ಗಿಡ ಮಾರ ಅಂತ ಒಂದು ಅಧಿಕಾರ 2042 ಕೂಡ PP and VRFA ಪ್ರೊಡಕ್ಷನ್ ಆಫ್ ಪ್ಲಾಂಟ್ ವೆರೈಟಿ ರಿಜಿಸ್ಟರ್ ಫಾರ್ಮರ್ ಅಥಾರಿಟಿ ಡೆಲ್ಲಿ ಅವರು ನಮಗೆ ಪೇಟೆಂಟ್ ರೈಟ್ಸ್ ಕೊಟ್ಟಿದ್ದಾರೆ. ಸೊ ಯಾರು ಕೂಡ ರೈತರು ಬೇರೆ ಯಾವುದೇ ನರ್ಸರಿಯಲ್ಲಿ ಕೂಡ ಗಿಡ ಖರೀದಿ ಮಾಡಬಾರ್ದು. ಒಂದು ಸಿದ್ದು ಫಾರ್ಮ್, ಗುಬ್ಬಿ ತಾಲೂಕು, ತುಮಕೂರು ಡಿಸ್ಟಿಕ್, ಚೇಳೂರು. ನಿಮಗೆ ಮಾತ್ರ ಅಥಾರಿಟಿ ಇದೆ. ತಾವು ನೋಡ್ತಾ ಇರಬಹುದು, ಇದು ಸಿದ್ದು ವೆರೈಟಿ. ಇದು ಗಂಬ್ಲೆಸ್ ಅಂತ, ಇದು ಸಂಪಾಡಿ ಗಂಬ್ಲೆಸ್ ಅಂತ. ಇದು ಅಂಟು ರಹಿತ ಒಂದು ಇದು. ಇನ್ನೊಂದು ಸಿಂಧೂರ ಅಂತ, ಕಾಪರ್ ರೆಡ್ ವೆರೈಟಿ ಸಿಂಧೂರ ಅಂತ. ಕೇರಳ ಸದಾನಂದಪುರ ಹಾರ್ಟಿಕಲ್ಚರ್ನವರು ರಿಲೀಸ್ ಮಾಡಿರೋ ಅಂತ ಸಿಂಧೂರ ಅಂತ. ಇದು 10ರಿಂದ 12 kg ತೂಕ ಬರುತ್ತೆ. ಇದು ತುಂಬಾ ಕಾಪರ್ ರೆಡ್ ಇರೋ ಅಂತ ವೆರೈಟಿ ಸಿಂಧೂರ ಅಂತ. ಇದು ಆಲ್ ಸೀಸನ್. ಇದು ಆಲ್ ಸೀಸನ್ ಅಂದ್ರೆ ಎಲ್ಲಾ ಸೀಸನ್ ಅಲ್ಲೂ ಇದು ಕಾಯಿ ಬಿಡುತ್ತೆ. 10 ವರ್ಷ ಅಲ್ಲ 10 ತಿಂಗಳು ಕಾಯಿ ಬಿಡ ಅಂತ ಕೆಪಾಸಿಟಿ. ಇದು 2ರಿಂದ 3ನೇ ವರ್ಷಕ್ಕೆ ಕಾಯಿ ಬಿಡುತ್ತೆ. ನೋಡಿ ಈ ತರ 2ರಿಂದ 3ನೇ ವರ್ಷ ನೋಡಿ ಕಾಯಿ ಬಿಟ್ಟಿದೆ. ಇದು 1 ವರ್ಷದ ಗಿಡ. ಕಾಯಿ ಸ್ಟಾರ್ಟ್ ಆಗುತ್ತೆ ತುಂಬಾ ಅರ್ಲಿ ಸ್ಟೇಜ್. ನವೆಂಬರ್ ಡಿಸೆಂಬರ್ ಅಲ್ಲೂ ಕೂಡ ಆಫ್ ಸೀಸನ್ ಅಲ್ಲಿ
ಆಫ್ ಸೀಸನ್ ಅಲ್ಲೂ ಕೂಡ ನಿಮಗೆ ಕಾಯಿ ಸಿಗುತ್ತೆ. ಕಾಯಿ ಸಿಗುತ್ತೆ ಇದು ಆಫ್ ಸೀಸನ್ ವಿಯೆಟ್ನಾಂ ಅಲ್ಲಿ. ಅರ್ಲಿ. ಓ ಅಂದ್ರೆ ಈಗ ಹೊರಗಡೆ ಎಲ್ಲ ಮಾರ್ತಿರೋದೆಲ್ಲ ಇದು ಆಫ್ ಸೀಸನ್ ಕಾಯಿನೇ. ಇಲ್ಲೊಂದ್ ಸ್ವಲ್ಪ ದಪ್ಪ ಕಾಯಿ ಬಿಟ್ಟಿದೆ ಇಲ್ಲಿ. ಇದು ಸೋಂಪಡಿ ಗಮ್ಲೆಸ್ ಹಲಸು ಅಂತ ಇದೆ. ಇದೇನು ಸರ್ ಇದು ಸ್ಪೆಷಲ್? ಇದು ಕರಾವಳಿ ಭಾಗದ್ದು ಸಂಪಾಡಿ ಗಮ್ಲೆಸ್ ಅಂತಾನ, ಸೋಂಪಡಿ ಅಂತ ಇದೆ. ಸಂಪಾಡಿ ಅಂತಾನ. ಇದು ಕೂಡ ತುಂಬಾ ಬಿಸ್ಕೆಟ್ ತಿಂದಂಗ ಆಗುತ್ತೆ. ಇದು 10 ರಿಂದ 12 kg. ಇದು ವೈಟ್ ಕಲರ್. ಓ ವೈಟ್ ಕಲರ್ ಇದು. ವೈಟ್ ಕಲರ್. ಇದು ಒಂದ್ಸಲಿ ಬಿಳಿ ತೊಳೆ. ಬಿಳಿ ತೊಳೆ ಒಂದ್ಸಲಿ ಮಕ್ಕಳು ತಿಂದ್ರೆ ಪದೇ ಪದೇ ತಿನ್ಬೇಕು ಅಂತ ಅನ್ನಿಸ್ತದೆ. ಗಮ್ ತರ. ಗಮ್ ತರ ಅಲ್ಲ, ಬಿಸ್ಕೆಟ್ ಟೈಪ್. ಒಳ್ಳೆ ಕ್ರಂಚಿ ಆಗಿರುತ್ತೆ. ಮುರ್ಕೊಂಡು ಬಿಸ್ಕೆಟ್ ತಿಂದಂಗೆ ತಿನ್ನಬಹುದು. ಆಮೇಲೆ ತುಂಬಾ ಜೀರ್ಣ ಶಕ್ತಿ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಈ ಒಂದು ವೆರೈಟಿ. ಇದು ಸಿಂಧೂರ ಕೂಡ ಕಾಪರ್ ರೆಡ್ ವೆರೈಟಿ. 10 ರಿಂದ 12 kg ಬರ ಅಂತದ್ದು. ಇದು ಒಂದು ಮರದಲ್ಲಿ ಕಾಯಿ 10 ರಿಂದ 12 kg ಕಾಪರ್ ರೆಡ್. ದೊಡ್ಡ ಕಾಯಿ ಬಿಡುತ್ತೆ. ದೊಡ್ಡ ಕಾಯಿ ತುಂಬಾ ಸ್ವೀಟ್ ಇರುತ್ತೆ. ಇದು ಕೂಡ ಒಳ್ಳೆ ಥಿಕ್ನೆಸ್ ಇರೋ ಅಂತ ಒಂದು ವೆರೈಟಿ. ಇದೆಲ್ಲ ಎಷ್ಟು ದಿವಸಕ್ಕೆ ಸರ್ ಇದು ಇಳುವರಿ ಕೊಡುತ್ತೆ? 4 ರಿಂದ 5ನೇ ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಸಿಂಧೂರ ಅಂತ ನಮ್ಮಲ್ಲಿ ಎಲ್ಲ ಬ್ರಾಂಡ್ ಆಗಿರೋ ಅಂತ ವೆರೈಟಿ, ಎಲ್ಲ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಟ್ ರಿಲೀಸ್ ಮಾಡಿರೋ ಅಂತ ವೆರೈಟಿಗಳು ಅಷ್ಟೇ ನಾವು ನಮ್ಮ ನರ್ಸರಿಯಲ್ಲಿ ಸಿಗ್ತಿದೆ. ನಾವು ಆ ಗಿಡನೂ ಕೂಡ ನಮ್ಮಲ್ಲೇ ಮದರ್ ಬ್ಲಾಕ್ ಮಾಡ್ಕೊಂಡು ನಾವು ರೆಡಿ ಮಾಡ್ತಾ ಇದ್ದೀರಾ? ಈ ಒಂದು ನಾರುಗಳನ್ನ ಹಾಕೋದ್ರಿಂದ, ಸಸಿ ಹಾಕೋದ್ರಿಂದ ಯಾವುದೇ ರೀತಿಯಾದಂತ ಮೋಸ ಇಲ್ಲ. ಇವಾಗ ನೀವು ಏನ್ ಇಲ್ಲಿ ಸ್ಟಿಕ್ಕರ್ ಹಾಕಿದೀರಾ ಇದೇ ತಳಿನೇ ಫ್ರೂಟ್ ಸಿಗುತ್ತೆ. ಹೌದು, ಫ್ರೂಟ್ ಸಿಗುತ್ತೆ ನಮ್ಮಲ್ಲಿ. ಯಾಕಂದ್ರೆ ಕೆಲವೊಂದು ನರ್ಸರಿನಲ್ಲಿ ಒಂದ್ ಹೆಸರು ಹೇಳಿರ್ತಾರೆ, ಅದು ಬೆಳೆ ಬಂದ್ಮೇಲೆ ಗೊತ್ತಾಗುತ್ತೆ. ಹೌದು, ನಾನು ಬೇಸಿಕಲಿ ರೈತನ ಇರೋದ್ರಿಂದ ನಾವು ಮದರ್ ಬ್ಲಾಕ್ ಹಾಕೊಂಡು ಅದ್ರದ್ದು ಏನ್ ರಿಸಲ್ಟ್ ನೋಡಿ ಅದು ಫೈನ್ ಇದ್ರೆ ಅಷ್ಟೇ ನಾವು ಗಿಡ ಮಾಡೋ ಅಂತದ್ದು. ಇದು ವಿಯೆಟ್ನಾಂ ಅರ್ಲಿ ಅಂತ ತುಂಬಾ ಎಲ್ಲಾ ಕಡೆ ಸೂಪರ್ ಅರ್ಲಿ ಅಂತ ತುಂಬಾ ಶಾರ್ಟ್ ಪೀರಿಯಡ್ ಅಲ್ಲಿ ಕಾಯಿ ಬರ ಅಂತದ್ದು. ಇದು 1-1.5 ವರ್ಷಕ್ಕೆ ಕಾಯಿ ಸ್ಟಾರ್ಟ್ ಆಗುತ್ತೆ. ಇದು 3 ವರ್ಷಕ್ಕೆ ಒಳ್ಳೆ 1.5 ವರ್ಷಕ್ಕೆ ಹೆಂಗೆ ಸರ್ ಅದು? 1.5 ವರ್ಷದ್ದು 3 ವರ್ಷಕ್ಕೆಲ್ಲ ಒಳ್ಳೆ ಇಳುವರಿ ಬರುತ್ತೆ. ಇದು ನಮ್ಮ ಫಾರ್ಮ್ ಅಲ್ಲಿ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಹೋಗುತ್ತೆ. ಇದೇ ನಮ್ಮ ವಿಯೆಟ್ನಾಂ ಸೂಪರ್ ಅಲ್ಲಿ ನಮ್ಮ ಫಾರ್ಮ್ ಅಲ್ಲಿ ಈಗಲೇ ಈಗ ನವೆಂಬರ್ ಕೊನೆ ವಾರಕ್ಕೆ ಹಣ್ಣು ಆಗ್ತಾ ಇದೆ. ಈಗ ಹಳಸು ಎಲ್ಲೂ ಸಿಗಲ್ಲ, ಆದ್ರೆ ನಮ್ಮ ಫಾರ್ಮ್ ಅಲ್ಲಿ ಹಳಸು ಸಿಗ್ತಾ ಇದೆ. ಸೊ ಇದು ತುಂಬಾ ಶಾರ್ಟ್ ಪೀರಿಯಡ್ ಅಲ್ಲಿ ವಿಯೆಟ್ನಾಂ ಸೂಪರ್ ಅರ್ಲಿ ಹೆಸರು ಅದಕ್ಕೆ ತಕ್ಕಾಗೆ ಇಟ್ಟಿದ್ದಾರೆ. ಇದು 8 kg ಕೊಡುತ್ತೆ. 8 kg. ನಮ್ದು ಪರಮೇಶ್ ಅಂತ. ನನ್ನ ಫೋನ್ ನಂಬರ್ 9902794969. ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ, 9902794969. ಪರಮೇಶ್ ಅಂತ ನನ್ನ ಹೆಸರು. ಗುಬ್ಬಿ ತಾಲೂಕ್, ತುಮಕೂರು ಡಿಸ್ಟಿಕ್, ಚೇಳೂರು. ತಾವು ಈ ನಂಬರ್ಗೆ ಕರೆ ಮಾಡಿದ್ರೆ ಈ ಒಂದು ಗಿಡದ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಡ್ತೀರಾ?